ಇದೀಗ ರಾಜ್ಯ ಸರ್ಕಾರ ಒಂದು ಮಹತ್ವದ ನಿರ್ಧಾರವನ್ನ ತಗೊಂಡಿದೆ. ಈಗಾಗಲೇ 52 ಕ್ರಿಮಿನಲ್ ಕೇಸ್ಗಳನ್ನ ಹಿಂಪಡೆದುಕೊಂಡಿದೆ. ಇದಕ್ಕೆ ನಿನ್ನೆ ಸಂಪುಟ ಸಭೆಯಲ್ಲಿ ಅಸ್ತು ಅಂದಿದೆ. ಅದರಲ್ಲೂ ವಿಶೇಷವಾಗಿ ಲಾಡ್ಲೆ ಮಶಾಕ್ ದರ್ಗಾ ಗಲಭೆ ಕೇಸ್ ಕೂಡ ಈಗ ರಾಜ್ಯ ಸರ್ಕಾರ ವಾಪಸ್ ಪಡೆದುಕೊಂಡಿದೆ. ಹಾಗಾಗಿ ಈಗ ಕೇಸ್ ವಾಪಸ್ ಪಡ್ಕೊಳ್ಳೋದಕ್ಕೆ ರಾಜ್ಯ ಸರ್ಕಾರ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದೆ. ಇದೇ ವಿಚಾರದಲ್ಲಿ ಕೇಸರಿ ಪಡೆ ಈಗ ಕೆಂಡ ಕಾರ್ತಾ ಇದೆ. ಸರ್ಕಾರದಿಂದ ಮುಸ್ಲಿಮರ ಓಲೈಕೆ ಅಂತ ಹೇಳಿ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಮಾರ್ಚ್ 1, 2022ರಲ್ಲಿ ಶಿವಲಿಂಗ ಶುದ್ಧೀಕರಣ ವೇಳೆ ದೊಡ್ಡ ಮಟ್ಟದಲ್ಲಿ ಗಲಾಟೆ ಆಗಿತ್ತು. ದರ್ಗಾ ಎಂಟ್ರಿ ಸಂಬಂಧ ಮುಸ್ಲಿಮರಿಂದ ಗಲಾಟೆ ಮಾಡಲಾಗಿತ್ತು. ಕೂಡ ದಾಖಲಾಗಿತ್ತು. ಮುಸ್ಲಿಮರ ಮೇಲಿದ್ದ ಎಲ್ಲಾ ಕೇಸ್ಗಳನ್ನ ಈಗ ರಾಜ್ಯ ಸರ್ಕಾರ ವಾಪಸ್ ಪಡೆದುಕೊಂಡಿದೆ. ನಿನ್ನೆ ಕ್ಯಾಬಿನೆಟ್ನಲ್ಲಿ ಈ ಕುರಿತು ಚರ್ಚೆ ಆಗಿದೆ. ಹಾಗಾಗಿ ಈಗ ರಾಜ್ಯ ಸರ್ಕಾರ ಇದಕ್ಕೆ ಗ್ರೀನ್ ಸಿಗ್ನಲ್ ತೋರಿಸಿದೆ. ಈ ಒಂದು ಪ್ರಕರಣವನ್ನು ವಾಪಸ್ ಪಡೆದುಕೊಂಡಿದ್ದಾರೆ. ಯುಟಿ ಖಾದರ್ ಮನವಿ ಮೇರೆಗೆ ಗಲಭೆ ಕೇಸ್ ಈಗ ವಾಪಸ್ ಪಡೆಯಲಾಗಿದೆ. ಹೀಗೆ ನಿನ್ನೆ ಒಂದು ಸಂಪುಟ ಸಭೆಯಲ್ಲಿ ರಾಜ್ಯ ಸರ್ಕಾರ ಅಸ್ತು ಅಂದಿದೆ. ಅದರಲ್ಲೂ ಕೂಡ ಟೋಟಲ್ 52 ಕ್ರಿಮಿನಲ್ ಕೇಸ್ಗಳನ್ನ ಹಿಂಪಡೆದುಕೊಂಡಿದೆ ರಾಜ್ಯ ಸರ್ಕಾರ. ಹಾಗಾಗಿ ಇದರಲ್ಲಿ ಬಹುಮುಖ್ಯವಾಗಿ ಲಾಡ್ಲೆ ಮಶಾಕ್ ದರ್ಗಾ ಪ್ರಕರಣವೂ ಕೂಡ ಈಗ ವಾಪಸ್ ಪಡೆದುಕೊಳ್ಳಲಾಗಿದೆ. ಅದರಲ್ಲೂ ಕೂಡ ಯುಟಿ ಖಾದರ್ ಅವರು ಮನವಿ ಮಾಡಿಕೊಂಡಿದ್ರು ಈ ಒಂದು ಕೇಸನ್ನು ವಾಪಸ್ ತಗೊಳ್ಬೇಕು ಅಂತ ಹೇಳಿ. ಈಗ ಬಹಳ ಒಂದು ದೊಡ್ಡ ಮಟ್ಟದಲ್ಲಿ ಗಲಾಟೆ ಗದ್ದಲೆಲ್ಲವೂ ಕೂಡ ಸೃಷ್ಟಿ ಮಾಡಿದಂತ ಈ ಒಂದು ಕೇಸನ್ನ ರಾಜ್ಯ ಸರ್ಕಾರ ಈಗ ಹಿಂಪಡೆದುಕೊಂಡಿದೆ. ಇದು ಮಹತ್ವದ ಒಂದು ನಿರ್ಧಾರ. ಹಾಗಾಗಿ ಈಗ ಕೇಸರಿ ಪಡೆ ಬಿಜೆಪಿ ನಾಯಕರು ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಇದು ಮುಸ್ಲಿಮರ ಓಲೈಕೆ ರಾಜಕಾರಣ ಅಷ್ಟೇ, ಅದ್ರ ಹೊರತಾಗಿ ಬೇರೆ ಏನಿಲ್ಲ ಅಂತ ಹೇಳಿ ಈಗ ಕೇಸರಿ ಪಡೆ ಕೆಂಡಾಮಂಡಲ ಆಗ್ತಾ ಇದೆ. ಹಾಗಾಗಿ ಯುಟಿ ಖಾದರ್ ಒಂದ್ ಕಡೆ ಮನವಿ ಮಾಡಿಕೊಂಡಿದ್ದಾರೆ. ಅದರಲ್ಲೂ ಕೂಡ ಆ ಸಂದರ್ಭದಲ್ಲಿ ಒಂದು ಶಿವಲಿಂಗವನ್ನ ಶುದ್ಧೀಕರಣ ಮಾಡುವ ಸಂದರ್ಭದಲ್ಲಿ ನಡೆದಿದ್ದಂತ ಒಂದು ದೊಡ್ಡ ಮಟ್ಟದ ಒಂದು ಗಲಭೆ ಅದು ಒಂದು ದೊಡ್ಡ ಮಟ್ಟದ ಗಲಾಟೆ ಆಗಿತ್ತು. ಅದಾದ ನಂತರ ಸುಮಾರು 9 ಪ್ರಕರಣಗಳು ಕೂಡ ದಾಖಲಾಗಿತ್ತು ಇದೇ ಒಂದು ವಿಚಾರದಲ್ಲಿ. ಹಾಗಾಗಿ ಇಂಥ ಕೇಸ್ಗಳನ್ನ ವಾಪಸ್ ಪಡೆದುಕೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ? ಅದರ ಜೊತೆಗೆ ಆ ಸಂದರ್ಭದಲ್ಲಿ ಪೊಲೀಸರ ಮೇಲೆ ಹಲ್ಲೆ ಆಗಿರುತ್ತೆ, ಪೊಲೀಸ್ ಅವರನ್ನ ಒಡೆದು ಕಳಿಸಿರ್ತಾರೆ, ಇಷ್ಟು ದೊಡ್ಡ ಮಟ್ಟದಲ್ಲಿ ಗಲಾಟೆ ಆಗಿರುತ್ತೆ. ಅದರಲ್ಲೂ ಕೂಡ ಆ ದರ್ಗಾ ಹತ್ರ ಇಷ್ಟೆಲ್ಲ ಗಲಭೆ ಆಗಿತ್ತು. ಇಂಥ ಕೇಸನ್ನ ವಾಪಸ್ ಪಡೆದುಕೊಂಡಿರೋದು ಯಾಕೆ ಅಂತ ಹೇಳಿ ಈಗ ಬಿಜೆಪಿಯವರು ಪ್ರಶ್ನೆ ಮಾಡ್ತಿದ್ದಾರೆ. ಹಾಗಾಗಿ ಇದು ಮುಸ್ಲಿಮರ ಮೇಲಿದ್ದಂತಹ ಇಂಥ ಕೇಸ್ಗಳನ್ನ ವಾಪಸ್ ಪಡೆಯೋದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಈಗ ಕೇಸರಿ ಪಡೆ ಮಾಡ್ತಾ ಇರುವಂತಹ ಪ್ರಶ್ನೆ. ನೆನೆ ಒಂದು ಸಂಪುಟ ಸಭೆ ಇದ್ದು ಈ ಕ್ಯಾಬಿನೆಟ್ನಲ್ಲಿ ಎಚ್.ಕೆ. ಪಾಟೀಲ್ ಅವರು ಖುದ್ದು ಇದ್ರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ರು. ಅಂದ್ರೆ ಟೋಟಲ್ 52 ಕೇಸ್ಗಳನ್ನ ಈಗ ವಾಪಸ್ ಪಡೆದುಕೊಳ್ತಾ ಇದೀವಿ ಅಂತ ಹೇಳಿ ಎಚ್.ಕೆ. ಪಾಟೀಲ್ ಅಧಿಕೃತವಾಗಿ ಸುದ್ದಿಗೋಷ್ಠಿಯಲ್ಲಿ ನಿನ್ನೆ ಮಾಹಿತಿಯನ್ನ ಕೊಡ್ತಾರೆ. ಅದಾದ ನಂತರ ಇದರಲ್ಲಿ ಬಹಳ ಪ್ರಮುಖವಾಗಿ ಕೆಲವೊಂದು ಹೈ ಪ್ರೊಫೈಲ್ ಕೇಸ್ಗಳು ಅಥವಾ ಈ ರೀತಿಯಾಗಿ ಗಲಾಟೆಗಳು ಏನಾಗಿತ್ತು ಅಂತ ಕೇಸ್ಗಳು ಕೂಡ ಈಗ ವಾಪಸ್ ಪಡೆದುಕೊಂಡಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಹಾಗಾಗಿ ಕೆಲವೊಂದು ಪ್ರಕರಣಗಳನ್ನ ವಾಪಸ್ ಪಡೆದುಕೊಂಡಿದ್ದು ಸರಿಯಲ್ಲ. ಇದು ಎಷ್ಟರ ಮಟ್ಟಿಗೆ ಸರಿ ಅಂತಂದ್ರೆ ಇಲ್ಲಿ ಮುಸ್ಲಿಂ ಓಲೈಕೆ ರಾಜಕಾರಣ ಆಗ್ತಾ ಇದೆ ಅಂತ ಹೇಳಿ ಈಗ ಕೇಸರಿ ಪಡೆ ಆಕ್ರೋಶವನ್ನ ಈಗ ಹೊರ ಹಾಕ್ತಾ ಇದೆ. ಹಾಗಾಗಿ ಮುಸ್ಲಿಮರ ಮೇಲಿದ್ದ ಕೇಸ್ಗಳನ್ನ ವಾಪಸ್ ಪಡೆದುಕೊಳ್ಳಲಾಗಿದೆ.